ಅಪಾಚೆ RTX 300 ಓಡಿಸಿ ಆದಮೇಲೆ ಒಂದು ಸಣ್ಣ ರಿವ್ಯೂ ಮಾಡೋ ಟೈಮ್. ಲುಕ್ಸ್ ವೈಸ್ ನೋಡೋದಾದ್ರೆ ಇದು 300cc ಬೈಕ್ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ. ತುಂಬಾ ಬಲ್ಕಿ ಆಗಿದೆ, ಯಾವುದೋ ಒಂದು ಬಿಗ್ ಬೈಕ್ ಅಂತ ಅನ್ಸುತ್ತೆ. ಟ್ಯಾಂಕ್ ನೋಡಿದ್ರೆ ತುಂಬಾ ದೊಡ್ಡ ಅನ್ಸುತ್ತೆ, ಬಟ್ ಇದು ಜಸ್ಟ್ 12.5 ಲೀಟರ್ ಟೂರರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈ ಬೈಕ್ನಲ್ಲಿ 3 ವೇರಿಯಂಟ್ಗಳು ಬರುತ್ತೆ, ಬೇಸ್, ಟಾಪ್ ಹಾಗೆ ಬಿಲ್ಟ್ ಟು ಆರ್ಡರ್ ಅಂತ. ನಾನು ಓಡಿಸ್ತಾ ಇರುವಂಥದ್ದು ಟಾಪ್ ವೇರಿಯಂಟ್. ಇದರ ಒಂದು ಆನ್ ರೋಡ್ ಬೆಲೆ ಬಂದ್ಬಿಟ್ಟು 2.79 ಲ್ಯಾಕ್ ರುಪೀಸ್ ಆಗಿದೆ. ಸೀಟ್ ಹೈಟ್ ಬಂದ್ಬಿಟ್ಟು 835 ಮಿಲಿಮೀಟರ್. ನಾನು 6'1" ಇದ್ದೀನಿ, ಸೊ ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ. ಸೀಟಿಂಗ್ ಪೋಸ್ಚರ್ ತುಂಬ ಕಂಫರ್ಟಬಲ್ ಆಗಿದೆ. ನಾನು ಓಡಿಸುವಾಗ ಬೈಕ್ ಇದು ಫಸ್ಟ್ ಸರ್ವಿಸ್ ಆಗಿರಲಿಲ್ಲ, ಸೊ ನಾನು 5500 RPM ಕ್ರಾಸ್ ಮಾಡಿಲ್ಲ. ಸೊ ನನಗಂತೂ ತುಂಬ ಅಂಡರ್ ಪವರ್ಡ್ ಫೀಲ್ ಆಯಿತು ಓಡಿಸುವಾಗ. ಮೇ ಬಿ ಸ್ವಲ್ಪ ರೆವ್ ಮಾಡಿದರೆ ಜಾಸ್ತಿ ಪವರ್ ಸಿಗ್ಬೋದು. ಸೊ ಫಸ್ಟ್ ಸರ್ವಿಸ್ ಆದಮೇಲೆ ಓಡಿಸಿ ಮತ್ತೊಂದು ವೀಡಿಯೋ ಹಾಕ್ತೀನಿ, ಅದಕ್ಕೆ ಫಾಲೋ ಮಾಡ್ಕೊಂಡಿರಿ. ಇನ್ನು ಸೀಟ್ಸ್ ಒಳ್ಳೆ ಕಂಫರ್ಟ್ ಇದೆ, ಹಾಗೆ ಸಸ್ಪೆನ್ಷನ್ ಅಷ್ಟೇ ಗುರು ಅಲ್ಟಿಮೇಟ್ ಅಂತ ಹೇಳ್ಬೋದು. ವಿಂಡ್ ಸ್ಕ್ರೀನ್ ಏನಿದೆ ಅದಂತೂ ಕೊಟ್ಟಿದ್ದಾರೆ, ಅದೊಂಥರ ಯೂಸ್ಲೆಸ್ ಅಂತ ಹೇಳ್ಬೋದು. ನನ್ನ ಹೈಟಿಗಂತೂ ಚೂರು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ವಿಂಡ್ ಕರೆಕ್ಟಾಗಿ ನನ್ನ ತಲೆಗೆ ಹೊಡೆಯುತ್ತೆ. ಹೆಡ್ಲೈಟ್ ವಿಷಯಕ್ಕೆ ಬಂದರೆ ನಾನು ನೈಟ್ ಓಡಿಸಿಲ್ಲ, ಬಟ್ ಓನರ್ ಹೇಳೋ ಪ್ರಕಾರ ತುಂಬ ಚೆನ್ನಾಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ನಮ್ಮ ಹಿಮಾಲಯನ್ ಅಷ್ಟು ದರಿದ್ರವಾಗಿ ಅಂತೂ ಇಲ್ಲ ಬಿಡಿ. ಇನ್ನು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತನಾಡೋದಾದ್ರೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಹಾಗೆ ಆಟೋ ಬ್ಲಿಪ್ಪರ್ ಇದೆ. ಅಪ್ ಶಿಫ್ಟ್ ಮಾಡುವಾಗ ಅಷ್ಟೊಂದು ಸ್ಮೂತ್ ಇಲ್ಲ ಅಂತ ಅನಿಸ್ತು ನನಗೆ, ಬಟ್ ಡೌನ್ ಶಿಫ್ಟ್ ಮಾತ್ರ ಬೆಣ್ಣೆ ಥರ ಇದೆ ಗುರು, ಸಖತ್ ಸ್ಮೂತ್ ಆಗಿ ಡೌನ್ ಶಿಫ್ಟ್ ಆಗುತ್ತೆ. ಇನ್ನು ಕ್ರೂಸ್ ಕಂಟ್ರೋಲ್ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಬ್ರೇಕಿಂಗ್ ವಿಷಯಕ್ಕೆ ಬಂದರೆ ಫ್ರಂಟ್ ಬ್ರೇಕ್ನಲ್ಲಿ ಬೈಟ್ ತುಂಬ ಚೆನ್ನಾಗಿದೆ, ರಿಯರ್ ಬ್ರೇಕ್ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಮೈಲೇಜ್ ವಿಷಯಕ್ಕೆ ಬಂದರೆ ಮೈಲೇಜ್ ಹೈವೇಯಲ್ಲಿ ನಮಗೆ ಒಂದು 34 to 36 ಈ ರೇಂಜ್ನಲ್ಲಿ ಸಿಗುತ್ತೆ. ಹಾಗೆ ಸಿಟಿಲಿ 27 to 30 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಫಸ್ಟ್ ಸರ್ವಿಸ್ ಆದಮೇಲೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಫಾಲೋ ಮಾಡೋದು ಮರಿಬೇಡಿ.